ಟನಲ್ ರಸ್ತೆ ಬಗ್ಗೆ ಸರಿಯಾದಂಥ ಚರ್ಚೆ ಆಗಿ ಬೆಂಗಳೂರು ಜನರ ಅಭಿಪ್ರಾಯ ಪಡೆದು ಯಾವುದೇ ಪಾರ್ಕ್ಗಳಿಗೆ ಕೆರೆಗಳಿಗೆ ಇದರಿಂದ ಹಾನಿ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ನಾನು ಅಧಿಕಾರಿಗಳನ್ನ ಕೇಳಿದಾಗ ಸುಮಾರು 120 ಇಲಾಖೆಗಳಿಂದ ಪರ್ಮಿಷನ್ ಬೇಕು ಅಂತ ಕೇಳಿದೆ. ನಾವು ಕೇಳಿದಿರಿ 120 ಇಲಾಖೆಯಿಂದ ಪರ್ಮಿಷನ್ ತಗೊಂಡಿದ್ದೀರಾ ಅಂದರೆ ಒಂದಕ್ಕೂ ಪರ್ಮಿಷನ್ ತಗೊಂಡಿಲ್ಲ. ಮತ್ತೆ ನನಗೆ ಹೇಳಿದ್ದಾರೆ ಅಶೋಕ್ ಅವ್ರನ್ನೇ ಸಮಿತಿಯ ಅಧ್ಯಕ್ಷರು ಮಾಡ್ತೀರಿ ಅಂತ. ನಾನು ನಿಮ್ಮನ್ನು ಕೇಳಕ್ಕೆ ಇಷ್ಟಪಡ್ತೀನಿ, ನಿಮಗೆ ಟನಲ್ ರೋಡ್ ಮಾಡೋಕ್ಕೆ ಶಕ್ತಿ ಇದೆಯಾ? ನಿಮಗೆ ಆ ಟ್ಯಾಲೆಂಟ್ ಇದೆಯಾ? ಆ ನೈಪುಣ್ಯತೆ ಇದೆಯಾ ಅಂತ ತೋರಿಸ್ಬೇಕಾದ್ರೆ ನೀವು ಮೊದಲು ಬೆಂಗಳೂರಲ್ಲಿ ಬಿದ್ದಿರುವಂಥ ರಸ್ತೆ ಗುಂಡಿಗಳನ್ನು ಮುಚ್ಚಿ, ನಮಗೆ ಟ್ಯಾಲೆಂಟ್ ಇದೆ ನೋಡಿ, ನಾವು ಭೂಮಿ ಮೇಲಿರೋ ಎಲ್ಲ ಬೆಂಗಳೂರಲ್ಲಿ ರಸ್ತೆಗಳನ್ನು ಮುಚ್ಚಿದ್ದೀರಿ, ನಮ್ಮ ಟ್ಯಾಲೆಂಟ್ ಇದೆ, ಟನಲ್ ರೋಡನ್ನು ನಾವು ಮಾಡ್ತೀರಿ ಅಂತ. ನಿಮಗೆ ರಸ್ತೆಯಲ್ಲಿ ಬಿದ್ದಿರೋ ಗುಂಡಿ ಮುಚ್ಚಕ್ಕೆ ಟ್ಯಾಲೆಂಟ್ ಇಲ್ಲ, ಇನ್ನು ಅಂಡರ್ಗ್ರೌಂಡ್ ಟನಲ್ ಅನ್ನ ಹೇಗೆ ಮಾಡ್ತೀರಾ ನೀವು? ಹಣ ಎಲ್ಲಿದೆ ನಿಮ್ಮ ಹತ್ರ? 108 ಪ್ರಶ್ನೆಗಳು ಇದೆ. ಆದ್ರಿಂದ ನಾವೇನು ಅಭಿವೃದ್ಧಿಯ ವಿರೋಧಿಗಳಲ್ಲ. ಮಾಡಿ ಫಸ್ಟು ನೀವು ರಸ್ತೆ ಗುಂಡಿಗಳೆಲ್ಲ ಮುಚ್ಚಿ, ಬೆಂಗಳೂರಲ್ಲಿ ಬಿದ್ದಿರೋ ಕಸನೆಲ್ಲ ತೆಗೀರಿ, ಆಮೇಲೆ ಜನ ಕೇಳಿ ನೋಡಿ ಎಲ್ಲ ಮಾಡಿದಿರಿ, ಟನಲ್ ರೋಡ್ಗೆ ನಾವು ಬೆಂಗಳೂರು ಜೊತೆ ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀರಿ ಅನ್ನೋ ಮಾತನ್ನು ಹೇಳಿ. ಅದು ಬಿಟ್ಟುಬಿಟ್ಟು ನೀವು ಒಂದು ರೀತಿ ದೌರ್ಜನ್ಯ ಮಾಡೋ ರೀತಿ ನಾನು ಮಾಡೇ ಮಾಡ್ತೀನಿ ಅಂದರೆ ಲಾಲ್ಬಾಗ್ಗೆ ಯಾಕೆ ಮಾಡ್ತೀರಾ? ಟ್ಯಾಂಕೆ ಯಾಕೆ ಬೇಕು ನಿಮಗೆ? ಬೇರೆ ಜಾಗ ಹುಡುಕಿ. ಅದು ಬಿಟ್ಬಿಟ್ಟು ಲಾಲ್ಬಾಗನ್ನು ಹಾಳು ಮಾಡಕ್ಕೆ ಹೋಗೋದು, ಕೆಂಪೇಗೌಡರ ಸ್ಟ್ಯಾಚ್ಯೂ ಗೋಪುರ ಏನಿದೆ ಅದನ್ನು ಹಾಳು ಮಾಡುವಂಥ ಪ್ರಯತ್ನ, ಪರಿಸರಕ್ಕೆ ಹಾನಿ ಮಾಡುವಂಥದ್ದು, ಇದನ್ನು ಯಾರು ಅಧಿಕಾರ ಕೊಟ್ಟಿದ್ದಾರೆ ನಿಮಗೆ? ಅದರಿಂದ ಇಲ್ಲಿ ನೀವು ಬೆಂಗಳೂರು ಜನತೆಗೆ ಉತ್ತರ ಮಾಡಬೇಕು, ಅಶೋಕನ್ಗಲ್ಲ. ನಾನು ಪ್ರತಿನಿಧಿ ಅಷ್ಟೇ, ಜನಗಳ ವಾಯ್ಸು, ನಾನು ಜನಗಳ ಧ್ವನಿಯಾಗಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ. ನೀವು ಜನಗಳ ಧ್ವನಿಯನ್ನು ಅರ್ಥ ಮಾಡಿಕೊಂಡು ಜನಗಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ರಸ್ತೆ ಯಾಕೆ ಗುಂಡಿ ಮುಚ್ಚಿಲ್ಲ ಅಂತ ಕೇಳಿದ್ದಾರೆ, ಉತ್ತರ ಕೊಡಿ. ಅದು ಬಿಟ್ಟು ನಾವು ಮಾಡೇ ಮಾಡ್ತೀರಿ ಅಂತ ಹಠ ಹಿಡಿದ್ರೆ ಇದು ದೌರ್ಜನ್ಯ ಅನ್ನೋದೇ ಇನ್ನೇನು ಹೇಳಕ್ಕೆ ಸಾಧ್ಯ ಇಲ್ಲ.